ನಮಸ್ಕಾರ ಎಲ್ಲರಿಗೂ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಒತ್ತಿ, ಹಾಗೆ ನೋಟಿಫಿಕೇಷನ್ ನೆಕ್ಸ್ಟ್ ಬರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ, ನೋಡ್ಬೋದು. ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಹೆಲ್ತ್ ರಿಲೇಟೆಡ್ ವಿಡಿಯೋ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಅತ್ಯಂತ ಅವಶ್ಯಕವಾಗಿ ಇದು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಸಂಬಂಧಪಟ್ಟಿದ್ದ ವಿಡಿಯೋ. ಯಾಕಪ್ಪ ಅಂದ್ರೆ ಈಗ ದೇಶದಲ್ಲಿ ಆಲ್ರೆಡಿ ಒಂದು ಸುದ್ದಿ ಹರಡ್ತಾ ಇದೆ, ನಿಮಗೂ ಗೊತ್ತಿದ್ದಿರ್ಬೋದು. ಇದು ಕೆಮ್ಮಿನ ಔಷಧಿ ಹಾಕೋದ್ರಿಂದ ಮಕ್ಕಳಲ್ಲಿ ಸಾವು ಉಂಟಾಗ್ತಾ ಇದೆ ಅಂಥೇಳಿ ಸುದ್ದಿ ಕೇಳಿರ್ಬೋದು ನೀವು. ಕೆಮ್ಮಿನ ಔಷಧಿ ಏನು ಸಿರಪ್ ಬರ್ತಲ್ಲ, ಬಾಟ್ಲಿ, ಅದು ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಸಾವು ಉಂಟಾಗಿದೆ ಮತ್ತು ಕೆಲವರಿಗೆ ಕಿಡ್ನಿ ಫೇಲ್ ಆಗ್ತಾಯಿದೆ ಮತ್ತು ನರ ಡ್ಯಾಮೇಜ್ ಆಗ್ತಾಯಿದೆ ಅಂಥೇಳಿ ಕೇಳಿರ್ಬೋದು ನೀವು. ಇಡೀ ದೇಶದ ಎಲ್ಲ ರಾಜ್ಯದಲ್ಲಿ ಇದು ಸಮಸ್ಯೆ ಉಂಟಾಗ್ತಾಯಿದೆ. ಕೆಲವು ಔಷಧಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂಥೇಳಿ ಗುರುತಿಸ್ಯಾರ, ಅವು ಬ್ಯಾನ್ ಮಾಡಿದಾರ. ಆಲ್ರೆಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ. ಯಾರಿಗೂ ಕೂಡ ಡಾಕ್ಟರ್ ಚೀಟಿ ತರಲಾರ್ದೆ ಔಷಧಿ ಕೊಡಬಾರ್ದಂತ ಮೆಡಿಕಲ್ದವ್ರಿಗೂ ಕೂಡ ಹೇಳಿದ್ದಾರೆ. ನೀವು ಕೂಡ ದಯಮಾಡಿ ನಿಮ್ಮ ಮನೆಯಾಗಿದ್ದು ಔಷಧಿನೂ ಹಾಕಬೇಡ್ರಿ ಮತ್ತು ಡೈರೆಕ್ಟಾಗಿ ಮೆಡಿಕಲ್ಗೆ ಹೋಗಿ ಔಷಧಿ ತೊಗೊಂಡು ಹಾಕಬೇಡ್ರಿ. ನೀವು ಡಾಕ್ಟ್ರಿಗೆ ತೋರಿಸಿ ಅದು ಔಷಧಿ ಡಾಕ್ಟ್ರ್ ಯಾವ್ದು ಬರೆದಿರ್ತಾರೆ ಅದು ತಂದು ಯೂಸ್ ಮಾಡಿರಿ ಅಂತ ಹೇಳ್ತಾಯಿದ್ದೀನಿ. ಯಾಕಪ್ಪ ಅಂದ್ರೆ ವಿಷಕಾರಿ ಅಂಶ ಪತ್ತೆ ಆಗಿರೋದು ಕೆಲವೊಂದು ಔಷಧಿ ಮೆಡಿಕಲ್ದವ್ರು ಅವ್ರಿಗೆ ಇನ್ಕಮ್ ಆಗೋಂಥದ್ದು ಕೊಟ್ಟು ಬಿಡ್ತಾರೆ. ಅವರು ಅದರಲ್ಲಿ ಯಾವ ಥರ ಕೆಮಿಕಲ್ ರಿಯಾಕ್ಷನ್ ಆಗಿರ್ತದೆ ಗೊತ್ತಾಗೋದಿಲ್ಲ. ನೀವು ಮನೆಯಲ್ಲಿ ತಂದಿಟ್ಟಿದ್ರು ಕೆಲವೊಂದು ಸಾರಿ ಅದು ಓಪನ್ ಮಾಡಿ ಇಟ್ಟಿದ್ರೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಸೈಡ್ ಎಫೆಕ್ಟ್ ಆಗ್ಬೋದು, ಇಲ್ಲಾಂದ್ರೆ ಡೇಟ್ ಎಕ್ಸ್ಪೈರ್ ಆಗಿರ್ಬೋದು. ಅವೆಲ್ಲ ವಿಚಾರ ಮಾಡಿ ಬಳಕೆ ಮಾಡಿರಿ. ಇದು ದೇಶದಾಗ ಒಂದು ಆತಂಕ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬ ಜನರಿಗೂ ಕೂಡ ಇದೊಂದು ಅವೇರ್ನೆಸ್ ಮೂಡೋ ಸಲಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಕೂಡ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ. ಹಾಗೆ ನೀವು ಕೂಡ ಎಚ್ಚರಿಕೆ ವಹಿಸಿರಿ. ಯಾವುದೇ ಸಿರಪ್, ಕೆಮ್ಮಿನ ಔಷಧಿ ಬಳಕೆ ಮಾಡೋಕ್ಕಿಂತ ಮೊದಲು ವಿಚಾರ ಮಾಡಿರಿ, ಎಚ್ಚರಿಕೆ ವಹಿಸಿ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ತಿಳಿಸುತ್ತೇನೆ.